ಫಿಟ್ನೆಸ್ ಮತ್ತೆ ಬಾಡಿ ಬಿಲ್ಡಿಂಗ್ ಫೀಲ್ಡ್ ನಲ್ಲಿರೋ ಹೆಚ್ಚಿನ ಜನರಿಗೆ ಇವರು ರೋಲ್ ಮಾಡೆಲ್. ಬಾಡಿ ಬಿಲ್ಡಿಂಗ್ ಇಂಡಸ್ಟ್ರಿಯ ಲೆಜೆಂಡ್ಗಳಲ್ಲಿ ಇವರು ಕೂಡ ಒಬ್ರು. ಆರ್ನಾಲ್ಡ್ ಅವರ ಜೊತೆ ಇವರ ಹೆಸರು ಕೂಡ ತುಂಬಾ ಫೇಮಸ್. ಹೌದು ಸ್ನೇಹಿತರೆ, ನಾನೀಗ ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ನಿಮಗೀಗಾಗಲೇ ತಮ್ನೈಲ್ ನೋಡಿ ಗೊತ್ತಾಗಿರುತ್ತೆ. ರೋನಿ ಬಗ್ಗೆ ಎಲ್ರಿಗೂ ಗೊತ್ತಿರದ ಮತ್ತೊಂದು ಅಚ್ಚರಿಯ ಸಂಗತಿ ಅಂದ್ರೆ ಇವರು ವಿಶ್ವದಲ್ಲೇ ಅತಿ ಹೆಚ್ಚು ತೂಕ ಎತ್ತುವ ಬಾಡಿ ಬಿಲ್ಡರ್. ತನ್ನ ಕೆರಿಯರ್ನಿಂದ ರಿಟೈರ್ಡ್ ಆಗಿದ್ರೂ ಕೂಡ ಇವರು ಮಾಡಿರೋ ರೆಕಾರ್ಡ್ ಅನ್ನ ಬ್ರೇಕ್ ಮಾಡೋಕೆ ಯಾರಿಗೂ ಸಾಧ್ಯವಾಗಿಲ್ಲ. ಆದರೆ ಬಾಡಿ ಬಿಲ್ಡಿಂಗ್ ಇಂಡಸ್ಟ್ರಿಯಲ್ಲಿದ್ದ ಕಿಂಗ್ ಅಂತಲೇ ಹೆಸರಾಗಿದ್ದ ಈ ವ್ಯಕ್ತಿಯ ಪರಿಸ್ಥಿತಿ ಈಗ ನಡೆಯೋಕ್ಕೂ ಆಗದ ಸ್ಥಿತಿಯಲ್ಲಿದೆ. ಅಷ್ಟಕ್ಕೂ ರೋನಿ ಕೊಲಿಮನ್ಗೆ ಏನಾಗಿದೆ? ಆ ಒಂದು ತಪ್ಪು ಇವರ ಇಡೀ ಜೀವನವನ್ನ ಹೇಗೆ ಹಾಳು ಮಾಡ್ತು ಗೊತ್ತಾ? ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಡೀಟೈಲ್ ಆಗಿ ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ, ನಾನು ಭರತ್. ಎಪಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಮೇ 13, 1964ರಂದು ಲೂಸಿಯಾನಾದಲ್ಲಿ ಜನಿಸಿದ ರೋನಿ 1984ರಲ್ಲಿ ಗ್ರಾಂಬ್ಲಿಂಗ್ ಸ್ಟೇಟ್ ಆಫ್ ಯೂನಿವರ್ಸಿಟಿಯಿಂದ ಅಕೌಂಟೆನ್ಸಿ ಡಿಗ್ರಿಯನ್ನ ಪಡೆದಿದ್ರು. ನಂತರ ಅಲ್ಲಿಂದ ಟೆಕ್ಸಾಸ್ಗೆ ಬಂದ ರೋನಿ ಅಲ್ಲಿನ ಆರ್ಲಿಂಗ್ಟನ್ ಸಿಟಿಯಲ್ಲಿ ಪೊಲೀಸ್ ಕೆಲಸಕ್ಕೆ ಸೇರಿದ್ರು. ಆ ಟೈಮ್ನಲ್ಲಿ ಇವರ ಜೊತೆ ಕೆಲಸ ಮಾಡ್ತಿದ್ದ ಅಧಿಕಾರಿಯೊಬ್ರು ಅವರನ್ನ ಮೆಟ್ರೋಪ್ಲೆಕ್ಸ್ ಜಿಮ್ಗೆ ಸೇರುವಂತೆ ಸಲಹೆ ನೀಡ್ತಾರೆ. ಮಿಸ್ಟರ್ ಟೆಕ್ಸಾಸ್ ಕಾಂಪಿಟೇಷನ್ ನಲ್ಲಿ ಭಾಗವಹಿಸೋಕೆ ಇವರಿಗೆ ಜಿಮ್ನಲ್ಲಿ ಫ್ರೀ ಮೆಂಬರ್ಶಿಪ್ ಕೂಡ ಸಿಗುತ್ತೆ. ಇಲ್ಲಿಂದ ರೋನಿ ಕೊಲಿಮನ್ ಅವರ ಬಾಡಿ ಬಿಲ್ಡಿಂಗ್ ಜರ್ನಿ ಶುರುವಾಗುತ್ತೆ. ಆದ್ರೆ ಚಿಕ್ಕ ವಯಸ್ಸಿಂದ ಇವರಿಗೆ ಬೆನ್ನುಮೂಳೆಯ ಸಮಸ್ಯೆ ಇರುತ್ತೆ. ಆದ್ರೂ ಇವರು ಇದನ್ನ ಕೇರ್ ಮಾಡಲ್ಲ. ಪ್ರತಿಯೊಬ್ಬ ಪ್ರೊಫೆಷನಲ್ ಬಾಡಿ ಬಿಲ್ಡರ್ಗೂ ಕೂಡ ಮಿಸ್ಟರ್ ಒಲಿಂಪಿಯಾಗೆ ಹೋಗಬೇಕು ಅನ್ನೋ ಡ್ರೀಮ್ ಇರುತ್ತೆ. ಆದರೆ ರೋನಿ ಕೊಲಿಮನ್ ಒಬ್ಬ ಸಾಮಾನ್ಯ ಬಾಡಿ ಬಿಲ್ಡರ್ ಅಲ್ಲ. ಇವರು ಕಂಟಿನ್ಯೂಯಸ್ ಆಗಿ ಮಿಸ್ಟರ್ ಒಲಿಂಪಿಯಾ ಟೈಟಲ್ ಅನ್ನ 8 ಬಾರಿ ಗೆದ್ದಿದ್ದಾರೆ ಅಂದ್ರೆ ಅದು ಸಾಮಾನ್ಯದ ಮಾತಲ್ಲ. ಇದು ಒಂದು ಕಡೆಯಾದ್ರೆ ಈತ ತನ್ನ ಕೆರಿಯರ್ನಲ್ಲಿ ಗೆದ್ದಿರೋ ಟೈಟಲ್ಗಳಿಗೆ ಲೆಕ್ಕವಿಲ್ಲ. ಆದರೆ ಈಗ ರೋನಿ ಕೊಲಿಮನ್ಗೆ ಓಡಾಡೋಕ್ಕೂ ಕಷ್ಟವಾಗಿದೆ. ಏಕೆಂದ್ರೆ ಅವರ ಲಾಂಗ್ ಟೈಮ್ ಕೆರಿಯರ್ನಲ್ಲಾದ ಇಂಜುರಿಗಳು ಒಂದೆರಡಲ್ಲ. ನೋವಿನ ಸಂಗತಿ ಅಂದರೆ ಇವರಿಗಾದ ಏಟುಗಳು ದೇಹದ ಒಂದು ಭಾಗಕ್ಕೆ ಮಾತ್ರ ಸೀಮಿತವಾಗಿಲ್ಲ. ವಿಪರೀತ ವರ್ಕೌಟ್ ರೂಟೀನ್ನಿಂದಾಗಿ ಅವರ ಲೈಫ್ಗೆ ಅವರೇ ಹೇಗೆ ಕುತ್ತು ತಂದ್ಕೊಂಡ್ರು ಗೊತ್ತಾ? ನಾನು ಮೊದಲೇ ಹೇಳಿದಂತೆ ರೋನಿ ತನ್ನ ಫಿಸಿಕಲ್ ಕಂಡೀಷನ್ ಕಾರಣದಿಂದ ಬಾಡಿ ಬಿಲ್ಡಿಂಗ್ ಕೆರಿಯರ್ನಿಂದ ದೂರವಿದ್ದಾರೆ. ಇವರು ತಮ್ಮ ಜೀವನದಲ್ಲಿ ಕಳೆದ ಅತ್ಯಂತ ಕೆಟ್ಟ ಸಮಯವೆಂದರೆ ಕೆಲವು ವರ್ಷಗಳ ಹಿಂದೆ ಇವರ ಬಾಡಿ ಮೂವ್ಮೆಂಟ್ ಕಂಪ್ಲೀಟ್ ಆಗಿ ನಿಂತು ಹೋಗಿತ್ತು. ವೀಲ್ ಚೇರ್ ಸಹಾಯವಿಲ್ಲದೆ ಇವರು ಅಲುಗಾಡೋಕ್ಕೂ ಆಗ್ತಿರ್ಲಿಲ್ಲ. ಈಗ ಅವರು ವಾಕಿಂಗ್ ಸ್ಟಿಕ್ ಮತ್ತು ಬೇರೆಯವರ ಸಹಾಯದಿಂದ ಓಡಾಡೋದನ್ನ ನೀವು ಈ ಫೋಟೋದಲ್ಲಿ ನೋಡಬಹುದು. ಹೇಳಬೇಕೆಂದ್ರೆ ರೋನಿಗೆ ಹೈಸ್ಕೂಲ್ನಲ್ಲೇ ಬೆನ್ನುಮೂಳೆ ಫ್ರ್ಯಾಕ್ಚರ್ ಆಗಿತ್ತು. ಇದರಿಂದ ಅವರಿಗೆ ಡೈಲಿ ಬೇಸಿಸ್ನಲ್ಲಿ ಟ್ರೀಟ್ಮೆಂಟ್ ನೀಡಲಾಗಿತ್ತು. ಆಗಿನ್ನೂ ಅವರಿಗೆ 17 ವರ್ಷ. ಇನ್ನು 1966ರಲ್ಲಿ ರೋನಿ ಕೊಲಿಮನ್ ಎಂದಿನಂತೆ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಿದ್ರು. ಆಗ ಅವರ ಡಿಸ್ಕ್ನಲ್ಲಿ ಪೈನ್ ಕಾಣಿಸಿಕೊಳ್ಳುತ್ತೆ. ಆಗ ಡಾಕ್ಟರ್ಗಳು ನಿಮಗೆ ಡಿಸ್ಕ್ ಹರ್ನಿಯಾ ಸಮಸ್ಯೆ ಇದೆ, ತಕ್ಷಣವೇ ಸರ್ಜರಿ ಮಾಡಬೇಕು ಅಂತ ಸಲಹೆ ನೀಡ್ತಾರೆ. ಆದರೆ ಈ ಪುಣ್ಯಾತ್ಮ ಮಾಡಿದ್ದೇನು ಗೊತ್ತಾ? ನಾರ್ಮಲ್ ಟ್ರೀಟ್ಮೆಂಟ್ ತಗೊಂಡು ಮತ್ತೆ ತನ್ನ ಬಾಡಿ ಬಿಲ್ಡಿಂಗ್ ಕೆರಿಯರ್ ಅನ್ನ ಶುರು ಮಾಡಿದ್ದ. ಇದಾದ 10 ವರ್ಷಗಳ ನಂತರ ಈ ಸರ್ಜರಿಯನ್ನ ಮಾಡಿಸಿಕೊಂಡ ರೋನಿ ತನ್ನ ಎಲ್ಲ ಸಾಧನೆಯನ್ನ ಆ ನೋವಿನಲ್ಲೇ ಮಾಡಿ ಮುಗಿಸಿದ್ದ. ಅತಿಯಾದ ಟ್ರೈನಿಂಗ್ ಮತ್ತು ಹೆವಿ weight ಲಿಫ್ಟಿಂಗ್ನಿಂದ ಇವರ ಬಾಡಿ ಪಾರ್ಟ್ಗಳಿಗೆ ಒಂದರ ಮೇಲೊಂದು ಫ್ರ್ಯಾಕ್ಚರ್ಗಳಾಗ್ತವೆ. ಇದರಿಂದ ಪೈನ್ ಕೂಡ ಹೆಚ್ಚಾಗುತ್ತೆ. ನಂತರ ಡಾಕ್ಟರ್ಗಳ ಮೊರೆ ಹೋದ ರೋನಿ ಕೊಲಿಮನ್ ಟ್ಯಾಬ್ಲೆಟ್ಗಳನ್ನು ಅತಿಯಾಗಿ ತಿನ್ನೋಕೆ ಶುರು ಮಾಡಿದ್ರು. ಬೆನ್ನು, ಕುತ್ತಿಗೆ, ಸೊಂಟ ಸೇರಿದಂತೆ ಇವರಿಗೆ ಒಟ್ಟು 13 ಸರ್ಜರಿಗಳನ್ನು ಮಾಡಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಅವರ ಸೊಂಟವನ್ನ 2 ಬಾರಿ ರೀಪ್ಲೇಸ್ ಮಾಡಬೇಕಾಗಿತ್ತು. ಆದರೆ ಅವರು ಬೆಟರ್ ಕಂಡೀಷನ್ಗೆ ಬರೋಕೆ ಈ ಯಾವ ಆಪರೇಷನ್ಗಳು ಹೆಲ್ಪ್ ಮಾಡಲ್ಲ. 14 ಸ್ಕ್ರೂ, 2 ಕೇಜ್ ಮತ್ತು 2 ರಾಡ್ಗಳನ್ನು ಇವರ ಬಾಡಿಗೆ ಹಾಕಲಾಗಿದೆ. ಕಾಲ ಕಳೆದಂತೆ ಇವರ ಕಂಡೀಷನ್ ಮತ್ತಷ್ಟು ಹಾಳಾಗುತ್ತೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ಇವರು ಓಡಾಡೋದಿರಲಿ, ಕಂಪ್ಲೀಟ್ ಬಾಡಿ ಮೂವ್ಮೆಂಟ್ ನಿಂತು ಹೋಗುತ್ತೆ. ಇನ್ನು ಫೈನಲ್ ಆಗಿ ಇವರ ಇಡೀ ಜೀವನವನ್ನ ವೀಲ್ಚೇರ್ನಲ್ಲಿ ಕಳೆಯಬೇಕಾಗುತ್ತೆ. ಇಷ್ಟಾದರೂ ರೋನಿ ಕೊಲಿಮನ್ ಮಾತ್ರ ತನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಬಿಟ್ಟು ಕೊಟ್ಟಿಲ್ಲ. ಇವರು ಫ್ರೀಯಾಗಿ ಓಡಾಡೋಕೆ ಆಗದೇ ಇರಬಹುದು, ಆದರೆ ಫಿಟ್ನೆಸ್ ವಿಷಯದಲ್ಲಿ ಇವರನ್ನ ಎಲ್ಲರೂ ಮೆಚ್ಚಲೇಬೇಕು. ಏಕೆಂದರೆ ಈಗಲೂ ಇವರು ವ್ಯಾಯಾಮ ಮಾಡ್ತಾರೆ. ಇದಕ್ಕೆ ಅವರು ಕಡಿಮೆ ತೂಕದ ಎಕ್ವಿಪ್ಮೆಂಟ್ಗಳನ್ನು ಯೂಸ್ ಮಾಡ್ತಾರೆ. ಡಾಕ್ಟರ್ ನನಗೆ ವರ್ಕೌಟ್ ಮಾಡದಂತೆ ವಾರ್ನಿಂಗ್ ಮಾಡಿದ್ರು, ಆದರೆ ನನ್ನ ಮೊಂಡು ಧೈರ್ಯ ನನ್ನನ್ನು ಈ ಪರಿಸ್ಥಿತಿಗೆ ತಂದಿದೆ ಅಂತ ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ.
2020ರಲ್ಲಿ ರೋನಿ ತನ್ನ ಹಿಂದಿನ 3 ಸರ್ಜರಿಗಳಿಗೆ ಸುಮಾರು $2 ಮಿಲಿಯನ್ ಖರ್ಚಾಗಿದೆ ಅಂತ ಹೇಳಿಕೊಂಡಿದ್ದಾರೆ ಮತ್ತು ಈಗಲೂ ಅವರಿಗೆ ಟ್ರೀಟ್ಮೆಂಟ್ ನಡೆಯುತ್ತಿದೆ. ಇಷ್ಟೆಲ್ಲ ಆದರೂ ರೋನಿ ಕೊಲಿಮನ್ ಒಬ್ಬ ಆಶಾವಾದಿ ವ್ಯಕ್ತಿ. ಕಳೆದ ವರ್ಷ ಅವರು ಮೆಟ್ರೋಫ್ಲೆಕ್ಸ್ ಜಿಮ್ನಲ್ಲಿ ತಮ್ಮ ಕಾಲುಗಳಿಗೆ ವರ್ಕೌಟ್ ಮಾಡ್ತಿರೋ ವಿಡಿಯೋ ವೈರಲ್ ಆಗಿತ್ತು. ಈಗ ರೋನಿ ಒಬ್ಬ ಸೋಷಿಯಲ್ ಮೀಡಿಯಾ ಐಕಾನ್. ಇನ್ಸ್ಟಾಗ್ರಾಮ್ನಲ್ಲಿ ಇವರಿಗೆ 9 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. 2011ರಲ್ಲಿ ಇವರು ರೋನಿ ಕೊಲಿಮನ್ ಸಿಗ್ನೇಚರ್ ಸೀರೀಸ್ ಅನ್ನೋ ಕಂಪನಿಯನ್ನ ಲಾಂಚ್ ಮಾಡಿದ್ದಾರೆ. ಇದು ಸ್ಪೋರ್ಟ್ಸ್ ವೇರ್ ಮತ್ತು ಫಿಟ್ನೆಸ್ ಸಪ್ಲಿಮೆಂಟ್ಗಳನ್ನು ಸಪ್ಲೈ ಮಾಡುತ್ತೆ. ಈ ಕಂಪನಿಗೆ ಸಾಕಷ್ಟು ಬ್ರ್ಯಾಂಡ್ ಡೀಲ್ಗಳು ಸಿಕ್ಕಿವೆ. ಇದರಿಂದ ಇವರ ಇನ್ಕಮ್ ಸೋರ್ಸ್ ಕೂಡ ಉತ್ತಮವಾಗಿದೆ. ಇನ್ನು ಇವರ ಹೆಸರಿಗಿರೋ ಬ್ರ್ಯಾಂಡ್ ವ್ಯಾಲ್ಯೂ ಮತ್ತು ಕಂಪನಿಯ ಇನ್ಕಮ್ನಿಂದ ಇವರ ಲೈಫ್ ಸ್ಟೈಲ್ ಕೂಡ ಲಕ್ಸುರಿ ಆಗಿದೆ. ವರದಿಗಳ ಪ್ರಕಾರ ಇವರ ಟೋಟಲ್ ನೆಟ್ವರ್ತ್ ಸುಮಾರು $20 ಮಿಲಿಯನ್. ಸ್ನೇಹಿತರೆ, ಈ ವ್ಯಕ್ತಿ ಡಾಕ್ಟರ್ಗಳ ಮಾತನ್ನ ಕೇಳಿದ್ರೆ ಇವತ್ತು ಎಲ್ಲರಂತೆ ಆರಾಮಾಗಿ ಓಡಾಡ್ಕೊಂಡಿರ್ತಿದ್ದ. ಆದರೆ ಈತನಿಗೆ ಸಾಧನೆ ಮಾಡಬೇಕು ಅನ್ನೋ ಹಠ ಆ ನೋವನ್ನೆಲ್ಲ ಮರೆಸಿಬಿಟ್ಟಿತ್ತು. ನಾವು ಒಂದನ್ನು ಸಾಧಿಸಬೇಕೆಂದ್ರೆ ಇನ್ನೊಂದನ್ನು ತ್ಯಾಗ ಮಾಡಬೇಕು ಅನ್ನೋ ಮಾತು ಇವರಿಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಪ್ಪದೇ ಕಮೆಂಟ್ ಮಾಡಿ. ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ.